ದಿಕ್ಕುಗಳ ಮುಷ್ಟಿಯಲ್ಲಿಟ್ಟು ಕುಟ್ಟಿ ಮೆಟ್ಟುವ ಮಾನಸನ ಸೊಕ್ಕಿದರಿಯನ್ನು ಲೆಕ್ಕವಿಕ್ಕದೆ ದಿಕ್ಕಿ ಮುಕ್ಕುವ ಸುಯೋಧನ ದಂಡ ಶಾಸನ ಸರ್ವಕೇತನ ಪೂರ್ಣವಂಚನ ವೈರಿ ವಂಚನ ರಕ್ತಲೋಚನ ಶಕ್ತಿ ಕಲ್ಪನ ಸರ್ವಮರ್ತನ ಬಿಟ್ಟ. ನಿಲ್ಲಿಸಿ ನಿಮ್ಮ ವ್ಯರ್ಥಾಲಾಪವನ್ನು. ಹತ್ತು ಮೀರಿ ಅಬ್ಬರಿಸಿ ಒಪ್ಪಿಟ್ಟರೆ ಇಲ್ಲಿ ಹೆದರುವ ಕುರಿಗಳಾರೂ ಇಲ್ಲ. ಏನೆಂದಿರಿ ಹೇಳಿ. ಶತ್ರುಗಳ ಭದ್ರ ಕೋಟೆಯನ್ನು ಕೋಪಾಗ್ನಿ ಜ್ವಾಲೆಯಿಂದ ಸುಟ್ಟು ಭಸ್ಮ ಮಾಡುವ ರುದ್ರ, ಮಹಾರುದ್ರ, ಪ್ರಳಯ ರುದ್ರ ಬರಿಯ ಗದೆಯನ್ನು ಗಾಳಿಯಲ್ಲಿ ಬೀಸಿದ ಮಾತ್ರಕ್ಕೆ ಶತ್ರುಗಳ ಎದೆಗಳನ್ನು ಗಡಗಡನೆ ನಡುಗಿಸಬಲ್ಲ ಈ ದುರ್ಯೋಧನನನ್ನು ಇನ್ನೊಮ್ಮೆ ಹೇಳಿ ಅಂದುಳಿದರೆ ಉರಿದ ನಿಮ್ಮ ನಾಲಿಗೆಗಳನ್ನು ಸೀಳಿ ನಾಯಿ ನರಿಗಳಿಗೆ ಹಂಚಿಬಿಡುತ್ತೇನೆ. ಎಚ್ಚರ. ಅಂದು ತುಂಬಿದ ಸಭೆಯೊಳಗೆ ದ್ರೌಪದಿ ವಸ್ತ್ರಾಪಹರಣವಾಗುತ್ತಿದ್ದಾಗ ಕ್ಷತ್ರಿಯರೆಂಬುದನ್ನೇ ಮರೆತು ಷಂಡರಂತೆ ತಲೆ ತಗ್ಗಿಸಿ ಕುಳಿತಿದ್ದ ನೀವು ರಣರಂಗದಲ್ಲಿ ಈ ಕೌರವೇಶ್ವರನ ಎದುರು ನಿಂತು ಹೋರಾಡುವ ಧೈರ್ಯವಿಲ್ಲದೆ ಸಂಧಿಗಾಗಿ ಕೈಚಾಚಿ ದೇಹಿ ಎಂದ ನೀವು ನೀವೆಲ್ಲ ಗಂಡಸರು, ನಾನು ಮಾತ್ರ ಹೇಳಿ ಧ್ಯಾನದಲ್ಲಿದ್ದ ನನ್ನ ಮನಸ್ಸಿನ ಪ್ರಶಾಂತ ಸಾಗರದೊಳಗೆ ಕಲ್ಲೆಸೆದು ಕೆರಳಿಸಿ ಪ್ರಳಯಕ್ಕೆ ಆಹ್ವಾನವಿತ್ತಿದ್ದೀರಿ. ಈ ಸರ್ಪಕೇತನ ಎಂದಿಗೂ ತನ್ನ ರೋಷದ್ವೇಷಗಳನ್ನು ಬಿಟ್ಟವನಲ್ಲ, ಬಿಡುವುದೂ ಇಲ್ಲ. ಸಿದ್ಧರಾಗಿ, ಮುಂದಿದೆ ಮಾರಣ ಹೋಮ. ಪಾಂಡವಾಗ್ರಜ ಧರ್ಮನಂದನ, ಅಧರ್ಮಕ್ಕೆ ಭಾಷ್ಯ ಬರೆದ ನೀನು ಸತ್ಯಸಂಧ ಧರ್ಮರಾಯ. ನಿನ್ನೊಡನೆ ಯುದ್ಧ ಮಾಡಿದರೆ ಇಲಿಯ ಮೇಲೆ ಹುಲಿಯಗರಿದಂತಾಗುತ್ತದೆ. ಅರ್ಜುನ ಬಿಲ್ವಿದ್ಯಾ ಪ್ರವೀಣ, ಎಡಗೈಯಲ್ಲಿ ಬಿಲ್ಲು ಬಲಗೈಯಲ್ಲಿ ಬಾಣ, ಹಿಂದೆ ಕೃಷ್ಣ. ಇದ್ದರೆ ಮಾತ್ರ ನೀನು ಪ್ರವೀಣ, ಇಲ್ಲದಿದ್ದರೆ ನಪುಂಸಕ. ಇನ್ನು ನಕುಲ ಸಹದೇವರಾದರೂ ಬರಿಯ ಗದೆಯ ಸದ್ದಿಗೆ ಗಡಗಡನೆ ನಡುಗುವ ಹಸುಳೆಗಳು. ಇವರನ್ನು ಕೊಂದರೆ ಅಬ್ಬಾ ಶಿಶು ಹತ್ಯಾ ದೋಷ ಬರುತ್ತದೆ. ಭೀಮಸೇನ, ಸೌಟು ಹಿಡಿಯಲು ಸೈ, ಗದೆಯನ್ನು ಹಿಡಿಯಲು ಸೈ, ನನ್ನೊಡನೆ ಯುದ್ಧ ಮಾಡಲು ನೀನೋರ್ವನೇ ಸೈ. ಕೆಲವು ತಿಂಡಿಪೋತ ಭೀಮ, ನೀನು ಗಂಡಸೇ ಆಗಿದ್ದರೆ, ಕುಂತಿ ಪುತ್ರನೇ ಆಗಿದ್ದರೆ, ನಿನ್ನಲ್ಲಿ ಸ್ವಾಭಿಮಾನ, ರೋಷ, ದ್ವೇಷ, ಛಲಗಳು ಕಿಂಚಿತ್ತಾದರೂ ಉಳಿದಿದ್ದರೆ ತೆಗೆದುಕೋ ಗದೆಯನ್ನು, ತೋರಿಸೋ ನಿನ್ನ ಪ್ರತಾಪವನ್ನು. ಇಂದು ನಿನ್ನ ಕೈಕಾಲುಗಳನ್ನು ಪುಡಿ ಪುಡಿ ಮಾಡಿ ರಣಚಂಡಿಗೆ ಔತಣ ಬಿಡುತ್ತೇನೆ. ತೆಗೆದುಕೋ ಈ ಪ್ರಹಾರ. ಇದು ಗಣೇಶ ಹಬ್ಬ ಗಡ್ಡ ಬಂದಿದ್ದಕ್ಕೆ ದೀಪಾವಳಿ ಪಟಾಕಿ ಹೊಡೆದ್ರೆ ಅದಕ್ಕೂ ಕಂಪ್ಲೇಂಟ್ ಕೊಡ್ತೀಯಾ? ಒಳಗೆ ಏನು ನಡೆಯುತ್ತಿರುವುದು? ತಂಗಿ, ಒಳಗಡೆ ದುರ್ಯೋಧನನು ಭೀಮನಿಗೆ ಬೆಂಡೆತ್ತುತ್ತಿದ್ದಾನೆ. ಆದರೆ ದುರ್ಯೋಧನನಿಗೆ ಭೀಮನಲ್ಲವೇ ಬೆಂಡೆತ್ತಬೇಕಾದ್ದು? ಅದು ಮಹಾಭಾರತ, ಇದು ಬರೀ ಭಾರತ. ಹೆಂಗಮ್ಮ ಹಿಂಗೆ? ನಮಗ್ ಹೆಂಗ್ ಬೇಕೋ ಹಂಗೆ ಬಲಿ ಕೊಟ್ಟಿದ್ದಾಯ್ತು. ಇನ್ನು ನಮ್ ಪ್ರೋಗ್ರಾಮ್ಸ್ಗೆ ಯಾವ ಪ್ರಾಬ್ಲಮೂ ಇಲ್ಲ. ಹಾಡ್ ಹೇಳಿ, ಸ್ಪೀಕರ್ ಹಾಕೊಳ್ಳಿ, ಮಜಾ ಮಾಡಿ. ಸಿಬೆ ಏನಾಯ್ತು? ಬೇಜಾನ್ ನೋಡ್ದು ಬಿಟ್ಟ ಸರ್. ಯಾರು? ಆ ದುರ್ಯೋಧನ. ಅದನ್ನ ನೋಡಿ ಆ ದ್ರೌಪದಿ ಮತ್ತು ಅರ್ಜುನ ನಗ್ತಾ ಇದ್ರು ಸರ್. ನಿನ್ನ ಹೆಸರೇನು? ಭೀಮ್ ಸೇನಾ. ಏರಿಯಾ ಹಸ್ತಿನಾಪುರನ? ಕರೆಕ್ಟ್. ಹೇಗ್ ಗೊತ್ತಾಯ್ತು ಸರ್? ದುರ್ಯೋಧನ ಜೊತೆ ಪಾಂಡವರು ಸೇರ್ಕೊಂಡು ಭೀಮಂಗ್ ಹೊಡೆದ್ರ? ಹ್ಞೂ ಸರ್. ಇದು ನೋಡ್ಕೊಂಡು ಕೃಷ್ಣ ಸುಮ್ನೆ ಇದ್ನ? ಇದಕ್ಕೆ ಸ್ಕೆಚ್ ಹಾಕಿದ್ದೆ ಆ ಕಳ್ಳ ಕೃಷ್ಣ ಸರ್. ಓ ಕೃಷ್ಣ ಕೃಷ್ಣ, ಏನಯ್ಯ ಬೆಳಗ್ಗೆ ರಾಮಾಯಣ? ರಾಮಾಯಣ ಇಲ್ಲ ಸರ್, ಮಹಾಭಾರತ. ಸರ್, ನಾನ್ ಸುಳ್ಳು ಹೇಳ್ತಾ ಇಲ್ಲ ಸರ್. ನೋಡಿ ಸರ್, ಕೈ ಮುರಿದಿದ್ದಾನೆ. ಓ, ಮೊದ್ಲಿವ್ರು ಒತ್ತು ಒಳಗೆ ಹಾಕ್ರಿ. ಅಯ್ಯೋ ಮೇಡಮ್, ಹಾಗೆ ಮಾಡಬಾರ್ದು. ಯಾಕೆ? ಅಲ್ಲಿ ಅವ್ರು ಇರ್ತಾರೆ. ಯಾರು? ಅವ್ರ ಹೆಸರನ್ನ ಹೇಳ್ಬಾರ್ದು ಮೇಡಮ್. ಹೆಸರೇ ಇಲ್ದವ್ರಿಗೆ ಹೆದರೋದ್ ಯಾಕೆ? ಅಯ್ಯೋ, ಶನಿ ಮಹಾತ್ಮನ ಬಗ್ಗೆ ಹಾಗೆ ಮಾತಾಡ್ಬೇಡಿ ಮೇಡಮ್. ಅಯ್ಯಯ್ಯೋ, ಹೆಸರು ಹೇಳ್ಬಿಟ್ನಲ್ಲ. ಶನಿ? ಆ ನಿನ್ ಶನಿ ನನ್ ಹತ್ರ ಇರೋ ಮನಿ ನೋಡಿದ್ರೆ ಬೇರೆಯವ್ರ ಜಾತಕದಲ್ಲಿ ಹೋಗಿ ಬಕ್ಕರ್ಸ್ಕೊಂಡ್ಬಿಡ್ತಾರೆ. ಶನಿ ಅಂತ. ಶನಿ.
ಫುಟ್ಪಾತ್ ರೌಡಿಗಳನ್ನ ಬೇಜಾನ್ ನೋಡಿದೀನಿ. ಏಯ್! ಯಾವನಿಗೆ ರೌಡಿ ಅಂತ್ಯಾ ವಿಷಯ ಗೊತ್ತಿಲ್ದ. ನಮಸ್ಕಾರ ಮೇಡಮ್, ನೀವು ಹೋಗಿ ಮೇಡಮ್, ನಾವು ವಿಚಾರಿಸ್ಕೋತೀವಿ. ಏಯ್ ನಡೆಯಲೇ, ನಡೆಯ. ಏನ್ ಮುಖ ನೋಡ್ತೀಯಾ? ಹೀಗೆ ಆಕಸ್ಮಿಕವಾಗಿ ಭೇಟಿಯಾದ ಅಪರಿಚಿತರು ಇನ್ನು 100ನೇ ದಿನಕ್ಕೆ ಅವ್ರ ಲೈಫ್ ಬಗ್ಗೆ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಹೇಗೆ ಅಂತೀರಾ? ನೀವೇ ನೋಡಿ. ಮೊದ್ಲು ಆ ಚೈನ್ ಕಳ್ಳರನ್ನ ಹಿಡೀರಿ ಸರ್. ಸಾಕ್ ಸುಮ್ನಾರಲ್ಲ, ಸುಮ್ನಾರ. ಕಳಿಸ್ರಿ ಎಲ್ಲಾರನ್ನ. ಏನ್ ಮುಖ ನೋಡ್ತೀರಾ? ಕಳಿಸ್ರಿ. ಅದೇ ಸರ್, ಎಲ್ಲ ಮುಗಿದ್ಮೇಲೆ ಬರ್ತೀರಾ ನೀವು? ಆ ಕಳ್ಳನ್ ಮಕ್ಳಿಗೆ ಸರಿಯಾಗಿ ಪಾಠ ಕಲ್ಸಿದ್ರಣ್ಣ. ನನ್ ಸರ ಸಿಕ್ತಾ? ನೀವು ನನಗೆ ತುಂಬಾ ಉಪಕಾರ ಮಾಡಿದ್ರಣ್ಣ. ದೇವ್ರು ಒಳ್ಳೇದ್ ಮಾಡ್ಲಿ. ಏನ್ ಹೆಂಗಸ್ರ, ಒಬ್ಬರು ನೋಡಿದ್ರೆ ಹೊಡಿಬೇಕು ಅನ್ಸುತ್ತೆ, ಇನ್ನೊಬ್ರು ನೋಡಿದ್ರೆ ಕೈ ಎತ್ ಮುಗಿಬೇಕು ಅನ್ಸುತ್ತೆ. ಏನ್ ಮುಖ ನೋಡ್ತೀಯಾ? ಹೋಗ್ ಹೋಗ್ ಹೋಗ್. ಇವ್ರು ನಿಜವಾಗ್ಲೂ ಪೊಲೀಸ? ನನಗೆ ಯಾಕೋ ಫ್ಯಾನ್ಸಿ ಡ್ರೆಸ್ ಅನ್ನಿಸ್ತಾ ಇದೆ. ಕರೆಕ್ಟ್ ಅಮ್ಮ, ಕರೆಕ್ಟ್. ಹಂಗ ಸೇಫ್ ತೆಗಿಬೇಕು. ಯಾಕ್ರೋ? ಏನ ಅವರಿಂದ ಬರೀ ಕಾಲ ಅಲರ್ಸೆ ಮಾತಾಡ್ತಾ ಇದ್ಯಾ? ನಾನಾ? ನನ್ ಕಲ್ಲೇ ಇದೆಯಲ್ಲೋ. ಯಾರಿದು? ಪ್ಯೂರ್ ಪಾಪಣ್ಣ? ಎಕ್ಸ್ಕ್ಯೂಸ್ ಮೀ. ಎಲ್ರು ಬಿಟ್ಕೊಂಡ್ ಮಲ್ಕೋತಾರೆ, ತಾವೇನ್ ಸರ್ ಮಲ್ಕೊಂಡೇ ಬಿಟ್ಕೋತಾ ಇದೀರಾ? ಅದೇ ನೋಡಪ್ಪ, ನಾನು ಬಿಟ್ಕೊಂಡು ಆಮೇಲೆ ಕುತ್ಕೊಂಡು ಅದಾದ್ಮೇಲೆ ಮಲ್ಕೊಳ್ಳೋಷ್ಟು ಟೈಮ್ ನನಗಿಲ್ಲ. ಅದಕ್ಕೆ ಮಲ್ಕೊಂಡ್ ಬಿಟ್ಕೋತಾ ಇದೀನಿ. ನಿಮಗೆ ತೊಂದ್ರೆನಾ? ಛೇ ತೊಂದ್ರೆ ಏನಿಲ್ಲ ಸರ್, ಕೆಳಗಡೆ ಕೆಟ್ಟದಾಗಿರುತ್ತೆ, ಬನ್ನಿ ಮೇಲೆ ಮೀಟಿಂಗ್ ಮಾಡೋಣ. ಹಂಗಂತೀರಾ? ಹೌದು ಸರ್. ಓ ಹಿಂಗಂತೀರಾ? ನೀವು 4 ಜನ ಫ್ರೆಂಡ್ಸ್, ನೀವೆಲ್ಲ ಸೇರಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ. ಚೆನ್ನಾಗಿ ಕೆಲಸ ಮಾಡುತ್ತೆ. ಇದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದ್ರದ್ದು ವಿಷಯ ಹೇಳ. ಹೇಳಿ ಸರ್. ಜೀವನದಲ್ಲಿ ಸಂತೋಷವಾಗಿರ್ಬೇಕಂದ್ರೆ ಏನ್ ಬೇಕು? ಮೊಬೈಲು, ಅದ್ರಲ್ಲಿ ಸಿಗ್ನಲ್, ಕರೆನ್ಸಿ ನಿಮ್ ತಾತ ಕೊಡ್ತಾನ? ಒಂದೊಳ್ಳೆ ಕಾರ್ಡು, ಎರಡೊಳ್ಳೆ ವಾಡೈಸ್. ಫೀಲಿಂಗ್ಸ್ ನಿಮ್ ಅಜ್ಜಿ ಕೊಡ್ತಾಳ? ಕಮಾನ್. ನಾ ಹೇಳ್ತೀನಿ ಸರ್, ಸಂತೋಷವಾಗಿರಕ್ ಮುಖ್ಯವಾಗಿ ಬೇಕಾಗಿರೋದು ಕುಡಿಯಕ್ ಒಂದಷ್ಟು ಗುಂಡು, ತಿನ್ನಕ್ ಒಂದಷ್ಟು ತುಂಡು, 4 ಒಳ್ಳೆ ಗಂಡು ಫ್ರೆಂಡು, ಒಬ್ಳು ಗರ್ಲ್ ಫ್ರೆಂಡ್. ಇದೆಲ್ಲ ಬೇಕು ಅಂದ್ರೆ ಇದು ಬೇಕು. ಮನೆ ನಿಮಗ್ ಸಂತೋಷ ಬೇಕಾ? ಕೊಡುತ್ತೆ. ಬೇರೆಯವರು ಬೇಕಾ? ಕೊಡ್ಸುತ್ತೆ. ಉದ್ಧಾರ ಮಾಡ್ಬೇಕಾ? ಮಾಡಿಸುತ್ತೆ. ಹಾಳು ಮಾಡ್ಬೇಕಾ? ಅದು ಮಾಡಿಸುತ್ತೆ. ಎಲ್ರಿಗೂ ತಗೊಳ್ಳಿ, ಆದ್ರೆ ಯಾರಿಗೂ ಕೊಡ್ಬೇಡಿ. ಸಿಕ್ಕಲ್ಲಿ ಇಡಬೇಡಿ, ಎಲ್ಲಿ ಸಿಕ್ಕಿದ್ರು ಬಿಡಬೇಡಿ. ಅದು ಬಾಯಿ ಬಿಟ್ರೆ ಎಲ್ರು ಬಾಯಿ ಮುಚ್ಕೋತಾರೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಿಲ್ಲದೆ ಬೇರೇನು ಹೇಳುವುದಿಲ್ಲ. ಪಾಪ ಬೀಳ್ತಾರೆ.